ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಮಾನ್ಯ ತಹಶೀಲ್ದಾರರು ತಾಲೂಕು ಕಾರ್ಯಾಲಯ ಗಂಗಾವತಿ ಇವರ ಮುಖಾಂತರ ಟಾಟಾ ಪವರ್ ಲಿಮಿಟೆಡ್ ಕಂಪನಿಗೆ ನೀಡುವ ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಮನವಿ. ಕರ್ನಾಟಕದ ಸರ್ಕಾರದ ನಿಯಂತ್ರಣದಲ್ಲಿರುವ ವಿದ್ಯುತ್ ವಿತರಣಾ ವ್ಯವಸ್ಥೆಯನ್ನ ಇಲ್ಲಿಯ ತನಕ ಬೆಸ್ಕಾಂ, ಎಸ್ಕಾಂ, ಜೆಸ್ಕಾಂ, ಮೆಸ್ಕಾಂ ಕಂಪನಿಗಳು ವಿವಿಧ ರೀತಿಯ ವಿದ್ಯುತ್ ಬಳಕೆದಾರರಿಗೆ ವಿತರಣೆ ಮಾಡುತ್ತಾ ಬಂದಿವೆ. ಸಾರ್ವಜನಿಕ ಹೂಡಿಕೆಯೊಂದಿಗೆ ನಿರ್ಮಾಣವಾಗಿರುವ ವಿದ್ಯುತ್ ಕ್ಷೇತ್ರವನ್ನ ಈಗ ಖಾಸಗಿ ಕಂಪನಿಯಾದ ಟಾಟಾ ಪವರ್ ಲಿಮಿಟೆಡ್ ಕಂಪನಿಗೆ ರಾಜ್ಯದ 19 ಜಿಲ್ಲೆಗಳಲ್ಲಿ ವಿದ್ಯುತ್ ವಿತರಣಾ ವ್ಯವಸ್ಥೆಯನ್ನ ನೀಡಬೇಕೆಂದು ಕಂಪನಿ ಕರ್ನಾಟಕದ ಕೆಇಆರ್ಸಿ ಮುಂದೆ ಅರ್ಜಿ ಸಲ್ಲಿಸಿದೆ. ವಿದ್ಯುತ್ ದೇಶದ ಭದ್ರತೆ, ಎಲ್ಲರ ಬದುಕಿಗೆ ಅಗತ್ಯವಾಗಿ ಬೇಕಾಗಿರುವುದು. ಇದನ್ನ ಲಾಭದ ಉದ್ದೇಶದಿಂದ ಮಾಡುವುದಿಲ್ಲ, ಜನರ ಅನುಕೂಲದ ದೃಷ್ಟಿಯಿಂದ ವಿದ್ಯುತ್ ಉತ್ಪಾದನೆ, ಪ್ರಸರಣ ಮತ್ತು ವಿತರಣೆಯನ್ನ ಮಾಡಲಾಗುತ್ತದೆ. ಈಗಾಗಲೇ ಕೇಂದ್ರ ಸರ್ಕಾರದ ಒತ್ತಡಗಳಿಂದ ರಾಜ್ಯ ಸರ್ಕಾರಗಳು ಸೇರಿ ದೇಶದ ಎಲ್ಲಾ ಕಡೆ ವಿದ್ಯುತ್ ಉತ್ಪಾದನೆ ಮತ್ತು ಪ್ರಸರಣವನ್ನ ಸಂಪೂರ್ಣವಾಗಿ ಖಾಸಗಿ ಕಂಪನಿಗಳ ಕೈಗೆ ಒಪ್ಪಿಸಲಾಗಿದೆ. ಈ ದೇಶದ ಅನ್ನದಾತರಾದ ರೈತರ ಪಂಪ್ಸೆಟ್ಗಳಿಗೆ, ಜನಸಾಮಾನ್ಯರ ಗೃಹ ಜ್ಯೋತಿ, ಭಾಗ್ಯಜ್ಯೋತಿ, ಕುಟೀರ ಜ್ಯೋತಿ, ಎಲ್ಲಾ ವಿಭಾಗದ ಸಣ್ಣ ಮತ್ತು ಮಧ್ಯಮ ವರ್ಗದ ವಾಣಿಜ್ಯ ಮುಂತಾದ ವಿಭಾಗಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ನಿಯಂತ್ರಣದಲ್ಲಿರುವ ಬೆಸ್ಕಾಂನಂತಹ ಹಲವು ಕಂಪನಿಗಳು ಸರಬರಾಜು ಮಾಡುತ್ತಾ ಸರ್ಕಾರ ನಿಗದಿಗೊಳಿಸುವ ರೀತಿಯಲ್ಲಿ ಮತ್ತು ರಿಯಾಯಿತಿ ಹಾಗೂ ಕ್ರಾಶ್ ಸಬ್ಸಿಡಿಗಳ ಮುಖಾಂತರ ವಿದ್ಯುತ್ ಅನ್ನ ಮಾರಾಟ ಮಾಡುತ್ತಿದ್ದಾರೆ. ಆದರೆ ಈಗ ಟಾಟಾ ಪವರ್ ಕಂಪನಿಗೆ ಈ ಕ್ಷೇತ್ರ ನೀಡಿದರೆ ಲಾಭದ ಉದ್ದೇಶ ಇಟ್ಟುಕೊಂಡು ವಿಪರೀತ ಬೆಲೆ ನಿಗದಿ ಮಾಡಿ ಜನರನ್ನ, ಗ್ರಾಹಕರನ್ನ ಸುಲಿಗೆ ಮಾಡಲು ಮುಂದಾಗುತ್ತವೆ. ಈ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವ ಇಂಜಿನಿಯರ್ಗಳು, ಲೈನ್ ಮ್ಯಾನ್ಗಳು, ಇಲಾಖೆ ಇತರೆ ಸಿಬ್ಬಂದಿಗಳಿಗೆ ಉದ್ಯೋಗದ ಭದ್ರತೆಯ ಧಕ್ಕೆ ಉಂಟಾಗುತ್ತದೆ. ಉದ್ಯೋಗ ಆಯ್ಕೆಯಲ್ಲಿ ಮೀಸಲಾತಿ ಕೈಬಿಡಲಾಗುತ್ತದೆ. ವಿದ್ಯುತ್ ಕ್ಷೇತ್ರದಲ್ಲಿ ಎಲ್ಲಾ ಮೂಲಭೂತ ಸೌಕರ್ಯಗಳು ಇಲ್ಲಿಯ ತನಕ ಸರ್ಕಾರ ಮಾಡುತ್ತಾ ಬಂದಿದೆ. ಉತ್ತಮ ಗುಣಮಟ್ಟದ ಮತ್ತು ಭದ್ರತೆಯ ಕ್ಷೇತ್ರವಾಗಿರುವ ವಿದ್ಯುತ್ ವಿತರಣಾ ವ್ಯವಸ್ಥೆಯನ್ನ ಖಾಸಗಿಯವರಿಗೆ ನೀಡಿದರೆ ಕೃಷಿ ಉದ್ಯಮಿಯಲ್ಲಿ ಸಂಕಷ್ಟದಲ್ಲಿರುವ ರೈತಾಪಿ ವರ್ಗಕ್ಕೆ, ಬಡವರಿಗೆ ಈ ವಿದ್ಯುತ್ ಸಮಾನಾಂತರ ವಿದ್ಯುತ್ ವಿತರಣೆ ಹೆಸರಿನಲ್ಲಿ ಅರ್ಜಿ ಹಾಕಿರುವ ಟಾಟಾ ಪವರ್ ಲಿಮಿಟೆಡ್ ಕಂಪನಿ ತನ್ನ ಅರ್ಜಿಯಲ್ಲಿ ನೌಕರರ ಭದ್ರತೆ, ಗ್ರಾಹಕರಿಗೆ ವಿಶ್ವಾಸ ಮೂಡಿಸುವ ವಿತರಣಾ ವ್ಯವಸ್ಥೆಯನ್ನ ಹೀಗೆ ಮಾಡುತ್ತೇವೆ ಎಂಬ, ಇಷ್ಟು ಬಂಡವಾಳ ಹೂಡುತ್ತೇವೆ ಎಂಬ ಯಾವುದೇ ಪೂರ್ಣ ಮಾಹಿತಿಗಳನ್ನು ನೀಡದೆ ಅಪೂರ್ಣವಾದ ಅರ್ಜಿಯನ್ನ ಸಲ್ಲಿಸಿದೆ. ಹಾಗಾಗಿ ಕೆಇಆರ್ಸಿಯ ಅರ್ಜಿಯನ್ನ ಪುರಸ್ಕಾರ ಮಾಡದೆ ಇದನ್ನ ತಿರಸ್ಕರಿಸಬೇಕೆಂದು ಒತ್ತಾಯಿಸುತ್ತಿದ್ದೇವೆ. ಮುತ್ತಣ್ಣ ದಾಸನಾಥ್, ತಾಲೂಕು ಕಾರ್ಯದರ್ಶಿ, ತಾಲೂಕು ಅಧ್ಯಕ್ಷ. ವಿದ್ಯುತ್ ಖಾಸಗೀಕರಣ ಬೇಡವೇ ಬೇಡ. 19 ಜಿಲ್ಲೆಗಳಲ್ಲಿ ವಿದ್ಯುತ್ ಖಾಸಗೀಕರಣ ಮಾಡುವಂತೆ ಕೇಂದ್ರ ರಾಜ್ಯ ಸರ್ಕಾರ ಕೇಳಿ ಧಿಕ್ಕಾರ. 19 ಜಿಲ್ಲೆಗಳಲ್ಲಿ ವಿದ್ಯುತ್ ಖಾಸಗೀಕರಣ ಮಾಡುವಂತೆ ರಾಜ್ಯ ಸರ್ಕಾರ ಕೇಳಿ ಧಿಕ್ಕಾರ. ವೃದ್ಧಾಪ್ಯ ವೇತನವನ್ನು ಕಟ್ ಮಾಡಿರುವಂತಹ ರಾಜ್ಯ ಸರ್ಕಾರ ಕೇಳಿ ಧಿಕ್ಕಾರ. ಬೆಕ್ಕೆ ಬೇಕು, ಬೆಕ್ಕೆ ಬೇಕು. ಟಾಟಾ ಕಂಪನಿಗೆ ಖಾಸಗೀಕರಣ ಮಾಡಬಾರದು ಕೇಂದ್ರ ಸರ್ಕಾರ ಕೇಳಿ ಧಿಕ್ಕಾರ. ಟಾಟಾ ಕಂಪನಿ ಅರ್ಜಿಯನ್ನು ಈ ಕೂಡಲೇ ತಿರಸ್ಕಾರ ಮಾಡಲೇಬೇಕು. ಟಾಟಾ ಕಂಪನಿಯ ಅರ್ಜಿಯನ್ನು ಈ ಕೂಡಲೇ ತಿರಸ್ಕಾರ ಮಾಡಲೇಬೇಕು. ಬೆಕ್ಕೆ ಬೇಕು, ಬೆಕ್ಕೆ ಬೇಕು. ಕರ್ನಾಟಕ ಪ್ರಾಂತ ರೈತ ಸಂಘ ಹೋರಾಟಕ್ಕೆ ಜಯವಾಗಲಿ. ವಿದ್ಯುತ್ ಅನ್ನ ಖಾಸಗೀಕರಣ ಮಾಡಿದ್ರಪ್ಪ ಅಂದ್ರ ಇವತ್ತು ಅನ್ನ ಬೆಳೀತಕ್ಕಂಥ ರೈತ, ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ಗ್ರಾಮೀಣ ಭಾಗದಲ್ಲಿ ಪಂಪ್ಸೆಟ್ ಅನ್ನ ಬಳಸ್ಕೊಂಡು ಲಕ್ಷಾಂತರ ರೈತರು ಇವತ್ತು ಭತ್ತ ಮತ್ತು ಇತರ ಬೇರೆ ರೀತಿಯ ಬೆಳೆಗಳನ್ನ ಬೆಳೀತಕ್ಕಂಥ ರೈತರ ಮೇಲೆ ಇವತ್ತು ದಾಳಿ ಮಾಡ್ತಕ್ಕಂಥದ್ದು ಏನೈತಲ್ಲ, ಅತ್ಯಂತ ಖಂಡನೀಯವಾಗಿರ್ತಕ್ಕಂಥದ್ದು. ಇವತ್ತು ಟಾಟಾ ಕಂಪನಿಗೆ ಇವ್ರು ವಿದ್ಯುತ್ ಅನ್ನ ಗುತ್ತಿಗೆ ಆಧಾರದಲ್ಲಿ ಖಾಸಗೀಕರಣ ಮಾಡಕ್ ಕೊಟ್ರಪ್ಪ ಅಂದ್ರ ಇವತ್ತು ಎಲ್ಲ ಕೃಷಿ ಕೂಲಿಕರಿರ್ಬೋದು, ರೈತರಿರ್ಬೋದು, ಮಾಧ್ಯಮ ವರ್ಗದವ್ರಿಗಿರ್ಬೋದು, ಇವತ್ತು ಹೆಂಗ ಫೋನಿಗೆ ನಾವು ಏನು ಕರೆನ್ಸಿ ಹಾಕ್ತಿವಿ ಆ ರೀತಿಯಲ್ಲಿ ಸ್ಮಾರ್ಟ್ ಮೀಟರೀಕರಣವನ್ನು ಮಾಡಿ ಇವತ್ತು ಫೋನಿಗೆ ನಾವು ಕರೆನ್ಸಿ ಹಾಕುವ ರೀತಿಯಲ್ಲಿ ಕರೆಂಟ್ ಅನ್ನ ಕೊಟ್ಟು ಇವತ್ತು ರೈತರನ್ನ ದಿವಾಳಿ ಮಾಡಿ ಭೂಮಿಯಿಂದ ಒಕ್ಕಲೆಬ್ಬಿಸಿ ಭೂಮಿಯನ್ನ ಇವತ್ತು ಬಹುರಾಷ್ಟ್ರೀಯ ಕಂಪನಿಗಳಿಗೆ, ರಿಯಲ್ ಎಸ್ಟೇಟ್ ಮಾಡೋರಿಗೆ ರೈತರ ಭೂಮಿ ಕೊಟ್ಟು ಹಾಳಾಗಬೇಕು ಅಂತಕ್ಕಂಥ ದುರುದ್ದೇಶದಿಂದ ಇವತ್ತು ಸರ್ಕಾರ ಇವತ್ತು ವಿದ್ಯುತ್ ಅನ್ನ ಖಾಸಗೀಕರಣ ಮಾಡಲು ಹೊಂಟಿದೆ. ಇದನ್ನ ಕರ್ನಾಟಕ ಪ್ರಾಂತ ರೈತ ಸಂಘ ತೀವ್ರವಾಗಿ ಖಂಡಿಸುವುದರ ಜೊತೆಗೆ ನೀವೇನಾದ್ರೂ ಇದನ್ನು ವಾಪಸ್ ತಗೊಳ್ಳಿಲ್ಲ ಅಂದ್ರಪ್ಪ ಅಂದ್ರ ಇಡೀ ರಾಜ್ಯಾದ್ಯಂತ ನಾವು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಬೇಕಂತ
ಹೋರಾಟ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಅಂತ ಹೇಳಿ ಇವತ್ತು ನಾವು ಸಾಂಕೇತಿಕವಾಗಿ ಹೋರಾಟ ಮಾಡಕ್ಕೆ ಬಂದಿರ್ತಕ್ಕಂಥ ಒಂದೇದು. ಇನ್ನೊಂದು, ಇವತ್ತು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥವ್ರಿಗೆ ಇದು ವಿಧವಾ ವೇತನ ಇರ್ಬೋದು, ಸಂಧ್ಯಾ ಸುರಕ್ಷೆ ಇರ್ಬೋದು, ವೃದ್ಧಾಪ್ಯ ವೇತನ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿರ್ತಕ್ಕಂಥ ವೇತನಗಳನ್ನು, ಪೆನ್ಷನ್ಗಳನ್ನು ಇವತ್ತು ಸರ್ಕಾರ ಇಲ್ಲ ನಾವು ಪೆನ್ಷನನ್ನು ಪರಿಶೀಲನೆ ಮಾಡಕತ್ತೀವಿ ಅನ್ನೋರಿಗೆ ಇವತ್ತು ಪೆನ್ಷನ್ ಹೋಗ್ತಾ ಇದೆ. ಅವ್ರ ಪೆನ್ಷನ್ ಪರಿಶೀಲನೆ ನೆಪದಲ್ಲಿ ಇವತ್ತು ಗ್ರಾಮೀಣ ಭಾಗದಲ್ಲಿ ಮಹಾರಿರ್ತಕ್ಕಂಥ ಎಲ್ಲರ ಪೆನ್ಷನ್ ಇವತ್ತು ಕಟ್ ಮಾಡ್ತಕ್ಕಂಥ ಹುನ್ನಾರ ನಡೀತಾ ಇದೆ. ಇದನ್ನು ಕೂಡ ತಾಲೂಕು ಆಡಳಿತ ಪರಿಶೀಲನೆ ಮಾಡಿ ಯಾರಿಗೆ ಪೆನ್ಷನ್ ಕಟ್ ಆಗಿದೆ, ಯಾರಿಗೆ ಪೆನ್ಷನ್ ಇಲ್ಲ, ಅದನ್ನು ಈ ಕೂಡಲೇ ಅದನ್ನು ಸರಿ ಮಾಡಿ ಅವ್ರಿಗೆ ಪೆನ್ಷನ್ ಬರೋ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು ಅಂತಂದು ಹೇಳ್ತಾ, ಮತ್ತು ಅದೇ ರೀತಿ ವಿದ್ಯುತ್ ಏನು ನೀವೇನು ವಿದ್ಯುತ್ತನ್ನು ಖಾಸಗೀಕರಣ ಮಾಡಬೇಕು ಅಂದ್ರೆ ಮುಂದಿನ ದಿನದಲ್ಲಿ ನೀವು ಎಲ್ಲಿ ಬರ್ತೀರಿ, ಸರ್ಕಾರದ ವರಿಷ್ಠಗಳು ಸರ್ಕಾರ ಎಲ್ಲಿ ಬರ್ತೈತೆ ಅಲ್ಲಿ ನಾವು ಕಪ್ಪು ಬಟ್ಟೆಯನ್ನು ಪ್ರದರ್ಶನ ಮಾಡಿ ನಿಮ್ಮ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿರ್ತಕ್ಕಂಥದ್ದನ್ನ ಎಚ್ಚರಿಕೆ ಕೊಡುವ ಮೂಲಕ ನಾವು ಇವತ್ತು ಹೋರಾಟ ಮಾಡ್ತಿದ್ದೀವಿ. ಹೀಗಾಗಿ ಹೋರಾಟಕ್ಕೆ ಮಾತಾಡೋ ಅವಕಾಶ ಕೊಡ್ತೀವಿ. ಎಲ್ಲರಿಗೂ ಸ್ವಾಗತ ಮಾಡುತ್ತಾ, ಅದೇ ರೀತಿಯಾಗಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿಯಾಗಿರುವ ಸುವರ್ಣ ಗಣಕಲ್ ಅವರಿಗೂ ಸ್ವಾಗತ ಮಾಡುತ್ತಾ, ಮತ್ತು ಅದೇ ರೀತಿಯಾಗಿ AIW ಜಿಲ್ಲಾ ಉಪಾಧ್ಯಕ್ಷರಾದ ಹುಸೇನಪ್ಪ ಅವರಿಗೂ ಸ್ವಾಗತ ಮಾಡುತ್ತಾ, ಮತ್ತು SFIನ CITನ ಜಿಲ್ಲಾ ಕಾರ್ಯದರ್ಶಿಯಾಗಿರುವ ಮಂಜುನಾಥ್ ಅವರಿಗೂ ಸ್ವಾಗತ ಮಾಡುತ್ತಾ, ಮತ್ತು ಅದೇ ರೀತಿಯಾಗಿ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜಪ್ಪ ಗಣಕಲ್ ಮತ್ತು ಈರಪ್ಪ ಮತ್ತು ಈ ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.